ಈ ಸಿನಿಮಾದ ನಟಿ ಮೌನ ಗುಡ್ಡೆಮನೆ, ನೀವು ನಿಜವಾಗ್ಲೂ ಹೀರೋಯಿನ್ ಈಗ ಎಂಟ್ರಿ ಕೊಡ್ತಾ ಇದ್ದೀರಾ, ಈಗ ಇಂಡಸ್ಟ್ರಿಗೆ ಲಗ್ಗೆ ಇಡ್ತಾ ಇದ್ದೀರಾ. ನೀವೇನಾದರೂ ನಿಮ್ಮ ಸಿನಿಮಾ ಲೈಫಲ್ಲಿ ಮುಂದೆ ಬರಬೇಕು ಅಂತಂದರೆ ನಾಳೆ ನೀವು ಸಿನಿಮಾ ರಿಲೀಸ್ ಆಗೋದನ್ನ ತಡಿಬೇಕು. ಇಂತಹ ರೇಪಿಸ್ಟ್ ಸಿನಿಮಾನ ಬನ್ನಿ ಪ್ರಮೋಷನಿಗೆ ಮುಂದೆ ನಿಂತ್ಕೊಂಡು ಮಾಡ್ತಿರಲ್ಲ, ಈಗ ಬಂದು ಮುಂದೆ ನಿಂತ್ಕೊಂಡು ಸಿನಿಮಾ ಸ್ಟಾಪ್ ಮಾಡಿ. ಇಂಥವ್ರ ಸಿನಿಮಾದಲ್ಲಿ ನೀವು ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಅಂದರೆ ನಿಮ್ಮ ಒಂದು ಬಯೋಕು ಅನ್ರೆಸ್ಪೆಕ್ಟ್ ಆಗುತ್ತೆ, ಕಪ್ಪು ಚುಕ್ಕೆ ಬೀಳುತ್ತೆ. ನೆಕ್ಸ್ಟ್ ಸಿನಿಮಾಗಳು ನಿಮಗೆ ಸಿಗುತ್ತಾ ಬಿಡುತ್ತಾ ಗೊತ್ತಿಲ್ಲ. ಒಳ್ಳೆ ಅವಕಾಶ ಇದೆ, ಸ್ಟಾಪ್ ಮಾಡಿ ಸಿನಿಮಾನ. ಇಲ್ಲ ನಾನು ರೇಪಿಸ್ಟ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ, ನಾನು ಪ್ರಮೋಷನ್ ಮಾಡಿದ್ದೀನಿ, ನಾನು ಸಿನಿಮಾ ರಿಲೀಸ್ ಮಾಡಬೇಕು ಅಂದರೆ ನಿಮ್ಮ ಸಿನಿಮಾ ದಬಾಕೊಂಡ್ಬಿಡುತ್ತೆ, ನಿಮ್ಮ ಸಿನಿಮಾ ರಿಲೀಸು ಆಗಲ್ಲ. ಹೇಳಿದ್ನಲ್ಲ, ಈಗ ಒಂದು ಸೀರಿಯಲ್ ಮಾಡಿ ಒಂದು 50 ಎಪಿಸೋಡ್ ಆಗ್ತಿದ್ದಂಗೆ ಇವ್ರಿಗೆ ತಲೆ ನಿಲ್ಲಲ್ಲ, ಒಂದು 4 ರಿಯಾಲಿಟಿ ಶೋ ಮಾಡೋಕ್ಕೂ ಇವ್ರ ತಲೆ ನೆಟ್ಟಿಗೆ ನಿಲ್ಲಲ್ಲ. ಒಂದು ಸಿನಿಮಾದಲ್ಲಿ ಸಿಕ್ತು ಅಂದ ತಕ್ಷಣ ಇವ್ರುಗಳಿಗೆ ತಲೆ ಗಿರ್ರಂತಿರುತ್ತೆ. ಇದೇ ಆಗಿರೋದು. ಮೌನ ಎಷ್ಟು ನೀಟಾಗಿ ಎಷ್ಟು ಅವಕಾಶಗಳು ಕೊಟ್ಟರು, ನಾವು ಬ್ಯುಸಿ, ನಾವಿದು ಈ ರೇಪಿಸ್ಟ್ ಜೊತೆ ಸಿನಿಮಾ ಮಾಡೋಕ್ಕೆ ಬ್ಯುಸಿ ಇರಲಿಲ್ಲವಮ್ಮ. ಪ್ರಮೋಷನ್ ಮಾಡ್ತಿದ್ರಲ್ವ, ನಮ್ಮ ಟ್ಯಾಲೆಂಟಿಂದ ಪ್ರಮೋಷನ್ ಮಾಡಿದ್ವಿ ಅಂದ್ರಲ್ಲ, ಇದೇ ಟ್ಯಾಲೆಂಟಿಂದ ಸಿನಿಮಾ ರಿಲೀಸ್ ನಿಲ್ಲಿಸಿ ನಾಳೆ ಸಿನಿಮಾ ರಿಲೀಸ್ ಆಗಬಾರ್ದು.